ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ಈಗಾಗಲೇ ನೀವು ಮಕ್ಕಳ ಕಾದಂಬರಿಯಾದಂತಹ ಮಕ್ಕಳು ಓದಿದ ಟೀಚರ್ ಡೈರಿ ಕೇಳ್ತಾ ಇದ್ದೀರಾ. ಇದರಲ್ಲಿ ಹಿಂದಿನ ವಿಡಿಯೋದಲ್ಲಿ ಶಾಲಿನಿಯ ಚಿಕ್ಕಮ್ಮಂದರು ಏನು ಮಾತಾಡಿಕೊಂಡ್ರು, ಆ ಮಾತಿನಿಂದ ಶಾಲಿನಿಯಲ್ಲಾದ ಬದಲಾವಣೆ ಏನು, ಸೊ ಅವಳು ಯಾಕೆ ಒಳ್ಳೆಯವಳಾಗ್ತಾಳೆ, ಹಾಗಿದ್ರೆ ಅಂತಹ ಮುಖ್ಯವಾದಂಥ ವಿಚಾರ ಯಾವುದು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ಕೇಳ್ಬೋದು. ಹಾಗೆಯೇ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸ್ನೇಹಿತರೆ, ಈಗಾಗಲೇ ಶಾಲಿನಿ ತನ್ನ ಒಂದು ಮನೆಯಲ್ಲಿ ಯಾವ ರೀತಿ ಇದ್ಲು, ಎಲ್ಲರ ಜೊತೆ ಹಠದಿಂದ ಎಲ್ಲರ ಜೊತೆ ವಾದ ಮಾಡ್ತಾ ಒಂದು ರೀತಿಯಾದ ಮೊಂಡುತನದ ಸ್ವಭಾವದ ಹುಡುಗಿಯಾಗಿದ್ಲು. ಆ ಸಮಯದಲ್ಲಿ ಇನ್ನು ಅವಳು ಕಡುಬನ್ನು ತಿನ್ನಬೇಕು ಅಂತ ಆಸೆಪಟ್ಟು ಜಗಳ ಮಾಡಿ ಅದನ್ನು ಮಾಡಿಸ್ಕೊಂಡು ತಿಂದು ಆದಮೇಲೆ ಅವಳಲ್ಲಿ ಆ ರಾತ್ರಿ ಕೇಳಿದಂಥ ಕೆಲವೊಂದು ವಿಚಾರಗಳಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಆಮೇಲೆ ಅವಳಿಗೆ ರುಸ್ತುಂ ಪಪ್ಪನೊಂದಿಗೆ ಮಾತಾಡಬೇಕು ಅನಿಸುತ್ತೆ. ಮಕ್ಕಳೆಲ್ಲ ಡೈರಿ ಓದ್ತಾ ಇದ್ದಾರೆ, ಸೊ ರುಸ್ತುಂ ಪಪ್ಪನೊಂದಿಗೆ ಮಾತನಾಡಿದ್ದು ನೋಡಿ. ಟೀಚರ್ ಚಿಕ್ಕಮ್ಮ ಆಡಿದ ಮಾತು ಯಾವುದು? ಮಕ್ಕಳು ಗೊಂದಲಕ್ಕೆ ಬಿದ್ದರು. ಅಲ್ಲ, ಟೀಚರ್ ಅದು ಹೇಗೆ ಬದಲಾದರು? ಟೀಚರ್ ಚಿಕ್ಕಮ್ಮ ಆಡಿದ ಮಾತು ಯಾವುದು? ಮಕ್ಕಳು ಗೊಂದಲಕ್ಕೆ ಬಿದ್ದರು. ಅಬ್ಬಾ, ಟೀಚರ್ ಅದು ಹೇಗೆ ಬದಲಾದರು? ಮನಸ್ಸಿಗೆ ತುಂಬ ನೋವಾಗಿತ್ತು. ಹಮೀದ ದುಃಖದಿಂದ ಹೇಳಿದಾಗ, ಅದು ಭಾಳ ವರ್ಷದ ಹಿಂದಿನ ಸುದ್ದಿ. ತಪ್ಪು ಮಾಡಿದಾಗ, ಹಠ ಮಾಡಿದಾಗ ಹಿರಿಯರು ಬೈತಾರೆ. ಮೇರಿ ಸಮಾಧಾನ ಮಾಡಿದಳು. ಮಕ್ಕಳಿಗೆ ಈ ಪ್ರಸಂಗ ಸರಿಯಾಗಿ ಅರ್ಥವಾಗಿಲ್ಲ. ಅಂದರೆ ಮಕ್ಕಳು ತಮಗೆ ಯಾವ ರೀತಿ ಯೋಚನೆ ಮಾಡಬೇಕು, ತಮ್ಮ ಒಂದು ಮನಸ್ಥಿತಿಗೆ ತಕ್ಕಂತೆ ಯೋಚನೆ ಮಾಡಿಕೊಂಡು, ತಮ್ಮ ವಯಸ್ಸಿಗೆ ತಕ್ಕಂತೆ ಯೋಚನೆ ಮಾಡಿಕೊಂಡು ತಾವು ಈ ರೀತಿ ಮಾತಾಡ್ಕೋತಾರೆ. ರೇಷ್ಮಾ ಮತ್ತೆ ಎಲ್ಲರತ್ತ ನೋಡಿದಳು. ಮತ್ತೆ ಏನು ಬರೆದಿದ್ದಾರೆ ಓದೆ ಎಂದು ತೊದಲುತ್ತಾ ಕಸ್ತೂರಿ ಹೇಳಿದಾಗ ಮುಂದಕ್ಕೆ ಓದಬೇಕೆನ್ನುವಷ್ಟರಲ್ಲೇ ಹೊರಗಡೆ ಟೀಚರ್ ಬರುವ ಹೆಜ್ಜೆಯ ಸದ್ದಾಯಿತು. ನಂತರ ಯಾರೊಂದಿಗೆ ಮಾತನಾಡುತ್ತಿರುವುದು ಕೇಳಿಬಂತು. ಹಮೀದ ಸಾವಕಾಶವಾಗಿ ಬಾಗಿಲು ಬಳಿ ಹೋಗಿ ಇಣುಕಿ ನೋಡಿದಳು. ಟೀಚರ್ ಮಹಾವೀರನ ಮನೆಯ ಮುಂದೆ ನಿಂತು ಅವ್ವನ ಜೊತೆ ಮಾತನಾಡುತ್ತಿದ್ದರು. ಹಮೀದ ಸನ್ನೆ ಮಾಡಿದಾಗ ರೇಷ್ಮಾ ಡೈರಿಯನ್ನು ಟ್ರಂಕಿನಲ್ಲಿ ಇಟ್ಟಳು. ಎಲ್ಲರೂ ಶಾಲೆಯ ಪುಸ್ತಕ ಹಿಡಿದುಕೊಂಡು ಓದುತ್ತಿರುವ ಹಾಗೆ ನಡೆಸುತ್ತಿದ್ದರು. ಆಗ ಮನೆಯೊಳಗೆ ಬಂದ ಶಾಲಿನಿ ಟೀಚರ್ ಅವರು ತಿನ್ನಲಿಕ್ಕೆ ಅವಲಕ್ಕಿ ಮಾಡಿದ್ದರು. ತಿಂದು ಚಹಾ ಕುಡಿದು ಬರುವಷ್ಟರಲ್ಲಿ ತಡ ಆಯಿತು. ನೀವೆಲ್ಲ ಏನು ಮಾಡುತ್ತಿದ್ದೀರಿ ಅಂತ ಕೇಳ್ತಾರೆ. ಟೀಚರ್ ಏನು ಮಹಾವೀರನ ಮನೆಗೆ ಹೋಗಿರ್ತಾರಲ್ಲ, ಅವ್ರ ತಾಯಿ ಟಿಫನ್ನು ಮತ್ತು ಟೀ ಕೊಡ್ತಾರೆ. ಅವರು ಅದನ್ನ ಕುಡಿದು ತಿಂದು ಬರೋದ್ರೊಳಗೆ ಸ್ವಲ್ಪ ಲೇಟ್ ಆಗುತ್ತೆ. ಆ ಸಮಯನ ಮಕ್ಕಳು ಸ್ವಲ್ಪ ಡೈರಿನ ಓದಿ ಮುಗಿಸ್ಬಿಡ್ತಾರೆ. ಇನ್ನೇನು ರುಸ್ತುಂ ಪಪ್ಪನೊಂದಿಗೆ ಮಾತನಾಡಿದ್ದು ಅನ್ನೋ ಒಂದು ಭಾಗ ಓದಬೇಕು ಅನ್ನೋದ್ರೊಳಗೆ ಟೀಚರ್ ಹೊರಗಡೆ ಬಂದಿರೋ ಸದ್ದನ್ನು ಕೇಳಿ ಇವರು ಏನು ಮಾಡ್ತಾರೆ, ಆ ಪುಸ್ತಕನ ಮುಚ್ಚಿಟ್ಟು, ಅಂದರೆ ಡೈರಿನ ಮುಚ್ಚಿಟ್ಟು ಇವರು ಪುಸ್ತಕವನ್ನು ತೆಗೆದು ಓದೋಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಆ ರೀತಿ ನಟನೆ ಮಾಡ್ತಾರೆ. ಸೊ ಆಗ ಟೀಚರ್ ಒಳಗೆ ಬರ್ತಾರೆ. ಏನು ಮಾಡ್ತಾಯಿದ್ರಿ ಅಂತ ಕೇಳಿದಾಗ ಟೀಚರ್ ನಾವು ಕನ್ನಡ ಪಾಠ ಓದ್ತಾ ಇದ್ವಿ. ಓ ಹೌದಾ ಎನ್ನುತ್ತಾ ಆರಾಮ್ ಕುರ್ಚಿಯಲ್ಲಿ ಕುಳಿತರು. ಟೀಚರ್, ಆ ಫಕೀರ ಇದ್ದಾನಲ್ಲ, ಅವನ ಅವ್ವ ದಿನಾಲು ಶಾಲೆಗೆ ಬಂದು ನಿಮ್ಮನ್ನು ಕೇಳುತ್ತಿದ್ದಳು. ಓ ಹೌದಾ, ಏನಂದರು? ಟೀಚರ್, ಯಾವಾಗ ಬರ್ತಾರ, ಅವ್ರ ಜೊತೆ ಮಾತಾಡಬೇಕು ಅಂದರು. ನಾಳೆ ಖಂಡಿತ ಅವರ ಜೊತೆ ಮಾತನಾಡ್ತೇನೆ. ಮಕ್ಕಳ ಹಾಗೂ ಶಾಲಿನಿ ಟೀಚರ್ ಮಧ್ಯೆ ಸಂಭಾಷಣೆಗಳು ಮುಂದುವರಿದವು. ಸ್ವಲ್ಪ ಸಮಯ ಕಳೆದ ಮೇಲೆ ಮಕ್ಕಳಿಗೆಲ್ಲ ಪುಸ್ತಕಗಳನ್ನು ಬ್ಯಾಗಲ್ಲಿಟ್ಟುಕೊಂಡು ಮನೆಗೆ ಹೊರಡಲು ಸಿದ್ಧರಾದರು. ನೋಡಿ, ಇಲ್ಲಿ ಮಕ್ಕಳು ಮತ್ತು ಟೀಚರ್ ನಡುವಿನ ಒಂದು ಸಂಭಾಷಣೆ ಬಗ್ಗೆ ನೋಡೋದಾದರೆ ಮಕ್ಕಳಿಗೆ ಯಾವ ರೀತಿ ಅವರು ಹತ್ತಿರವಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮಕ್ಕಳು ಹೇಳ್ತಾರೆ, ಫಕೀರ ಅಂತ ಒಬ್ಬ ವಿದ್ಯಾರ್ಥಿ ಇದ್ದಾನಲ್ಲ, ಆ ಫಕೀರನ ಅವ್ವ ದಿನ ಬಂದು ನಿಮ್ಮನ್ನು ಕೇಳ್ತಾಯಿದ್ರು. ಏನಂತೆ ಅಂತ ಟೀಚರ್ ಕೇಳಿದಾಗ, ಏನೋ ನಿಮ್ಮ ಜೊತೆ ಮಾತಾಡಬೇಕಂದೆ. ಸರಿ ಬಿಡು, ನಾಳೆ ಮಾತಾಡ್ತೀನಿ. ನೋಡಿ, ಈ ರೀತಿಯಾದ ಅನೇಕ ಮಾತುಗಳು ಅವರಿಬ್ಬರ ಮಧ್ಯೆ, ಅಂದರೆ ಸ್ಟೂಡೆಂಟ್ ಮತ್ತು ಟೀಚರ್ ಮಧ್ಯೆ ನಡೀತಾ ಹೋಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಮಕ್ಕಳೆಲ್ಲ ಬ್ಯಾಗಲ್ಲಿ ಪುಸ್ತಕ ಇಟ್ಕೊಂಡು ಮನೆಗೆ ಹೊರಡೋಕ್ಕೆ ಸಿದ್ಧರಾಗ್ತಾರೆ. ಟೀಚರ್ ಆರಾಮ್ ಕುರ್ಚಿಯಲ್ಲಿ ಕಣ್ಣು ಮುಚ್ಚಿಕೊಂಡಿದ್ದರು. ಒಮ್ಮೊಮ್ಮೆ ಮನೆಯಲ್ಲಿ ಹೀಗೆ ಕುಳಿತುಕೊಳ್ಳುವುದನ್ನು ಮಕ್ಕಳು ಹಲವಾರು ಬಾರಿ ಕಂಡಿದ್ದಾರೆ. ಅದೇನು ಅವರಿಗೆ ಹೊಸದಲ್ಲ.
ಕೆಲವು ನಿಮಿಷಗಳಾದ ಮೇಲೆ ಮತ್ತೆ ಕಣ್ಣು ತೆರೆಯುತ್ತಾರೆ. ಮಕ್ಕಳೊಂದಿಗೆ ಮಾತಾಡುತ್ತಾರೆ. ಇದು ಹೀಗೆ ಇದ್ದಿದ್ದೆ. ಮಕ್ಕಳು ಬಾಗಿಲು ಮುಂದು ಮಾಡಿಕೊಂಡು ಮನೆಯತ್ತ ತೆರಳಿದರು. ಹುಡುಗಿಯರು ಮಾತಾಡುತ್ತಾ ಮನೆಯ ಹಾದಿಯತ್ತ ಹೆಜ್ಜೆ ಹಾಕಿದ್ದರು. ಮಕ್ಕಳಿಗೆ ಅಷ್ಟೊಂದು ಓದೋ ಅವಕಾಶ ಸಿಗಲಿಲ್ಲ. ಯಾಕಂದರೆ ಟೀಚರ್ ಬಂದುಬಿಟ್ರು. ಅದು ಮಹಾವೀರನ ಮನೆಗೆ ಹೋದಾಗ ಸ್ವಲ್ಪ ಸಮಯ ಸಿಕ್ತು. ಆ ಸಮಯನ ಯುಟಿಲೈಸ್ ಮಾಡಿಕೊಂಡ್ರು. ಆದರೆ ಈಗ ಟೀಚರ್ ಬಂದು ಮನೆಯಲ್ಲೇ ಕೂತಿದ್ರು. ಅದು ಯಾವ ರೀತಿ ಅಂದರೆ ಮೆಡಿಟೇಷನ್ ಮಾಡಿಕೊಂಡು, ಅಂದರೆ ಈ ಸ್ಥಿತಿಯಲ್ಲಿ ಕೂಡೋದು ಅವ್ರಿಗೇನು ಹೊಸ್ತಲ್ಲ. ಮಕ್ಕಳೆಲ್ಲ ಇದನ್ನು ಆವಾಗವಾಗ ನೋಡ್ತಿರ್ತಾರೆ. ಸೊ ಮಕ್ಕಳೆಲ್ಲ ಅಲ್ಲಿಂದ ಮನೆಗೆ ಮಾತಾಡ್ಕೊಂಡು ಹೊರಡ್ತಾರೆ. ಹಾಗೆ ಟೀಚರು ಆ ಒಂದು ಮೆಡಿಟೇಷನ್ನಲ್ಲೇ, ಅಂದರೆ ಧ್ಯಾನದ ಒಂದು ಸ್ಥಿತಿಯಲ್ಲೇ ಇದ್ದರು. ಡೈರಿಯಲ್ಲಿನ ಟೀಚರ್ ಕತೆ ಬಹಳ ಇಂಟ್ರೆಸ್ಟ್ ಐತಿ. ಒಮ್ಮೊಮ್ಮೆ ನಗು, ಒಮ್ಮೊಮ್ಮೆ ಅಳು ಬರುತ್ತೆ. ಟೀಚರ್ ಸ್ವಲ್ಪ ತಡ ಆಗಿ ಬಂದಿದ್ದರೆ ಚೆನ್ನಾಗಿತ್ತು, ಇನ್ನೊಂದಿಷ್ಟು ಓದಬಹುದಿತ್ತು. ಮೇರಿ ಹೇಳಿದಾಗ ರೇಷ್ಮಾ ಒಮ್ಮಿಂದೊಮ್ಮಲೆ ಗಕ್ಕನೆ ನಿಂತಳು. ಯಾಕೆ, ಏನಾಯಿತೆ ಅಂತ ಹಮೀದ ಕೇಳಿದಾಗ, ನಾನು ಡೈರಿ ಓದುವಾಗ ಪುಟ ಗೊತ್ತಾಗಲಿ ಅಂತ ನವಿಲುಗರಿಯನ್ನು ಇಟ್ಟಿದ್ದೆ. ಪುಟ ತಿರುವಿದಂತೆ ಅದನ್ನು ಮುಂದಿನ ಪುಟಕ್ಕೆ ಇಡುತ್ತಾ ಬರುತ್ತಿದ್ದೆ. ಈಗ ನಾನು ಮರೆತು ಅದರಲ್ಲೇ ಇಟ್ಟು ಬಂದೆ. ಟೀಚರ್ಗೆ ಗೊತ್ತಾದರೆ ತುಂಬ ಕಷ್ಟ. ರೇಷ್ಮಾ ಸಂಕಟ ಪಡುತ್ತಿದ್ದಾಗ, ಟೀಚರ್ ಇವತ್ತೂರಿಂದ ಬಂದಾರ, ಅವರೇನು ನೋಡುವುದಿಲ್ಲ. ನಾಳೆ ಹೇಗಾದರೂ ಮಾಡಿ ಡೈರಿಯಿಂದ ನವಿಲುಗರಿ ತೆಗೆದುಕೊಂಡರಾಯಿತು. ಮೇರಿ ಸಮಾಧಾನ ಮಾಡಿದಳು. ರೇಷ್ಮಾ ಮೌನವಾದಳು. ಮಕ್ಕಳು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ನೋಡಿ, ಮಕ್ಕಳು ಆ ಡೈರಿ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾರೆ. ಟೀಚರ್ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಮ್ಮೊಮ್ಮೆ ನಗು ಬರುತ್ತೆ, ಒಮ್ಮೊಮ್ಮೆ ಅಳು ಬರುತ್ತೆ. ಟೀಚರ್ ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ದರೆ ನಾವು ಇನ್ನೊಂದು ಸ್ವಲ್ಪ ಓದ್ಬೋದಿತ್ತಲ್ವಾ ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಸಡನ್ನಾಗಿ ರೇಷ್ಮಾಗೆ ನೆನಪಾಗುತ್ತೆ ಅದರೊಳಗಡೆ ನವಿಲುಗರಿ ಇಟ್ಟಿರೋದು. ಯಾಕೆಂದರೆ ಪುಟಗಳನ್ನು ತಿರುವಿದಾಗ ಯಾವುದೋ ಪುಟದಿಂದ ಇನ್ಯಾವುದೋ ಪುಟಕ್ಕೆ ಹೋಗ್ತಾ ಇದ್ರಲ್ಲ, ಸೊ ಹೀಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ ಅವರು ಏನು ಮಾಡ್ತಾರೆ, ನವಿಲುಗರಿನ ಇಟ್ಟಿರ್ತಾಳೆ. ಹೀಗೆ ಅವಳಿಗೆ ಸಡನ್ನಾಗಿ ನೆನಪಾಯಿತು. ಟೀಚರ್ಗೆ ಏನಾದರೂ ಗೊತ್ತಾಗ್ಬಿಟ್ರೆ, ಮತ್ತು ಟೀಚರಿಗೆ ಗೊತ್ತಿಲ್ಲದೇ ಡೈರಿ ಓದ್ತಾ ಇರೋದ್ರಿಂದ ಬಯಸ್ಕೋಬೇಕಾಗುತ್ತೆ ಅಂತ ಹೇಳಿ ಅವರು ಯೋಚನೆ ಮಾಡ್ತಾರೆ. ಈ ಮಕ್ಕಳು ತಮ್ಮ ಒಂದು ವಿಚಾರಕ್ಕೆ ತಕ್ಕಂತೆ ಮಾತಾಡಿಕೊಂಡು ಮನೆ ಕಡೆ ಹೊರಡ್ತಾರೆ. ಶಾಲಿನಿ ಟೀಚರ್ ಕಣ್ಣು ತೆರೆದರು. ದೀರ್ಘ ಉಸಿರು ಅವರಿಂದ ಹೊರಬಿತ್ತು. ಕುರ್ಚಿಯ ಪಕ್ಕದ ಪಲ್ಲಂಗದ ಕೆಳಗೆ ಕೈ ಹಾಕಿ ಟ್ರಂಕ್ ಹೊರಗೆ ಎಳೆದರು. ಟ್ರಂಕಿನ ಬಾಗಿಲು ತೆರೆದರು. ಆ ಕಪ್ಪು ಬಣ್ಣದ ಡೈರಿ ಎತ್ತಿಕೊಂಡರು. ಪುಟಗಳನ್ನು ತಿರುವಿ ಹಾಕಿದರು. ಒಮ್ಮೆಲೆ ನವಿಲುಗರಿ ಇದ್ದ ಆ ಪುಟ ಹೊರಡಿತು. ಅರೆ, ನಾನು ನವಿಲುಗರಿ ಯಾವಾಗ ಇಟ್ಟಿದ್ದೆ ಯೋಚಿಸುತ್ತಾ ಪುಟಗಳ ಕಡೆ ಗಮನ ಹರಿಸಿದರು. ರುಸ್ತುಂ ಪಪ್ಪನೊಂದಿಗೆ ಮಾತಾಡಿದ್ದು ಎಂದು ಬರೆಯಲಾಗಿತ್ತು. ಅದೆಷ್ಟು ಬಾರಿ ಅಧ್ಯಾಯಗಳನ್ನು ಓದಿದಷ್ಟು ಏನೋ ನೋವು, ಆಮೇಲೆ ಸಾಂತ್ವನ ಸಿಗುತ್ತೆ. ಬದುಕು ಬದಲಾಯಿಸಿದ ಘಟನೆ ಇದು. ಸತ್ಯ ಅರಿವಾದ ದಿನ. ಅಕ್ಷರಗಳ ಮೇಲೆ ಕಣ್ಣು ಹಾಯಿಸುತ್ತಾ ಶಾಲಿನಿ ಟೀಚರ್ ತಾವೇ ಬರೆದ ಅಂದವಾದ ಅಕ್ಷರಗಳ ಡೈರಿ ಓದತೊಡಗಿದರು. ನೋಡಿ, ಈ ಕಡೆ ಮಕ್ಕಳೆಲ್ಲ ಮನೆಗೆ ಹೋದ್ಮೇಲೆ ಟೀಚರ್ ತಮ್ಮ ಒಂದು ಮೆಡಿಟೇಷನ್ನಿಂದ ಹೊರಗೆ ಬರ್ತಾರೆ. ಕಣ್ಣು ತೆಗೆದ ಮೇಲೆ ಅವರು ಆ ಮಂಚದ ಕೆಳಗಡೆ, ಪಲ್ಲಂಗ ಅಂದರೆ ಮಂಚದ ಕೆಳಗಡೆ ಇರ್ತಕ್ಕಂತಹ ಟ್ರಂಕಿನ ಒಳಗಡೆ ಅವಿತು ಕೂತ್ಕೊಂಡಿರ್ತಕ್ಕಂಥ ಡೈರಿನ ಹೊರಗೆ ತೆಗಿತಾರೆ. ಆ ಕಪ್ಪು ಬಣ್ಣದ ಡೈರಿ ತೆಗೆದು ನೋಡಿದಾಗ ಒಳಗಡೆ ನವಿಲುಗರಿ ಇರುತ್ತೆ. ಅವರಿಗೆ ನೆನಪೇ ಇಲ್ಲ ನಾನು ನವಿಲುಗರಿ ಇಟ್ಟಿರೋದು, ಯಾವಾಗ ಇಟ್ಟಿದ್ದೆ ಅಂತ ಅವ್ರಿಗೆ ನೆನಪಾಗೋದಿಲ್ಲ. ಯಾಕೆಂದರೆ ಆ ನವಿಲುಗರಿನ ಇಟ್ಟಿದ್ದು ಅವರಲ್ವಲ್ಲ, ಇನ್ಯಾರು ಇಟ್ಟಿದ್ದು? ಮಕ್ಕಳು ಇಟ್ಟಿರೋದು ಅಲ್ವಾ. ಆಮೇಲೆ ಅವರು ಅದ್ರ ಬಗ್ಗೆ ಅಷ್ಟು ಗಮನ ಹರಿಸ್ತೇನೆ ಆ ಡೈರಿಯ ಪುಟಗಳನ್ನು ತಿರುವಿ ನೋಡ್ತಾರೆ. ಅಲ್ಲಿದ್ದಿದ್ದೇ ರುಸ್ತುಂ ಪಪ್ಪನೊಂದಿಗೆ ಮಾತಾಡಿದ್ದು. ಆಗ ಅವರಿಗೆ ಹಳೆ ನೆನಪುಗಳು ಮತ್ತೆ ಮರುಕಳಿಸುತ್ತೆ. ಇದನ್ನು ಎಷ್ಟು ಸಾರಿ ಓದಿದ್ದಷ್ಟು ಲೆಕ್ಕನೇ ಇಲ್ಲ. ನಿಜವಾಗ್ಲೂ ಇದನ್ನು ಓದಿದಾಗೆಲ್ಲ ಏನೋ ದುಃಖ ಆಗುತ್ತೆ, ನೋವಾಗುತ್ತೆ. ಜೀವನವನ್ನೇ ಬದಲಾಯಿಸಿದ ಘಟನೆ ಇದು. ಹಾಗಿದ್ರೆ ಆ ಘಟನೆ ಯಾವುದಿರ್ಬೋದು? ಅಷ್ಟೊಂದು ತುಂಬ ಮುಖ್ಯವಾದಂಥ, ಜೀವನವನ್ನೇ ಬದಲಾಯಿಸಿದಂತಹ ಘಟನೆ ಏನು ನಡೆದಿರ್ಬೋದು ಶಾಲಿನಿ ಟೀಚರ್ ನಡುವೆ? ಶಾಲಿನಿ ಟೀಚರ್ ಆ ಡೈರಿನ ತೆಗೆದು ನೋಡಿದಾಗ ಅದೇ ಒಂದು ಮಕ್ಕಳು ಓದಬೇಕು ಅಂದ್ಕೊಂಡಿದ್ದಂತಹ ಅದೇ ಭಾಗ ಇತ್ತು. ರುಸ್ತುಂ ಪಪ್ಪನೊಂದಿಗೆ ಮಾತಾಡಿದ್ದು. ರುಸ್ತುಂ ಪಪ್ಪನೊಂದಿಗೆ ಮಾತಾಡಿರ್ತಕ್ಕಂಥ ಘಟನೆ ಅವಳ ಜೀವನವನ್ನೇ ಬದಲಾಯಿಸಿದೆ. ಆ ಒಂದು ದಿನ ಅವಳು ಮತ್ತೆ ನೆನಪಿಸ್ಕೋತಾಳೆ. ಕೆಲವೊಮ್ಮೆ ನೋವಾಗುತ್ತೆ, ಮತ್ತೆ ತನಗೆ ತಾನೇ ಸಮಾಧಾನ ಮಾಡ್ಕೋತಾಳೆ. ಹೀಗೆ
ಶಾಲಿನಿ ಟೀಚರ್ ಆ ಡೈರಿಯ ಭಾಗವನ್ನು ಮತ್ತೆ ಅವರೇ ಓದೋಕ್ಕೆ ಪ್ರಾರಂಭ ಮಾಡ್ತಾರೆ. ಆ ದಿನ ರವಿವಾರವಿತ್ತು. ಮೈಯಲ್ಲಿ ಜ್ವರ ಬೇರೆ. ರಾತ್ರಿ ಚಿಕ್ಕಮ್ಮ ಆಡಿದ ಮಾತು ತಲೆಯಲ್ಲಿ ಹುಳ ಕೊರದಂತೆ ಕೊರೆಯುತ್ತಿತ್ತು. ಅವ್ವ ಮಾಡಿಕೊಟ್ಟ ಚಹಾ ರುಚಿಸಲಿಲ್ಲ. ಶಾಲಿನಿ, ನೀನೊಬ್ಬಳೇ ಇಷ್ಟೆಲ್ಲ ಕೆಲಸ ಮಾಡಿದ್ಯಾ? ಅವ್ವ ಕನಿಕರದಿಂದ ಕೇಳಿದಳು. ಹೌದಮ್ಮ, ಮಾಡಬೇಕು ಅಂತ ಅನ್ನಿಸ್ತು, ಮಾಡಿದೆ. ದೇವರು ನಿನಗೆ ಹೀಗೆ ಬುದ್ಧಿ ಕೊಡಲಮ್ಮ. ಅವನ ಮಾತು ಕೇಳಿ ನನಗೆ ನಗು ಬಂತು. ನೋಡಿ, ಆ ಒಂದು ಹಿಂದಿನ ದಿನ ಅಲ್ಲಿ ಕಡುಬಿಗೋಸ್ಕರ ಜಗಳ ಮಾಡಿದ್ಲಲ್ಲ, ಆ ಘಟನೆ ಆದಮೇಲೆ ಅವಳು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಮಲ್ಕೊಂಡಿರ್ತಾಳೆ. ಮೈಯೆಲ್ಲ ಬಿಸಿಯಾಗಿರುತ್ತೆ. ತಾಯಿ ಬಂದು ನೋಡಿದಾಗ ಮೈ ಬಿಸಿ ಇತ್ತಲ್ಲ, ಹಾಗೆಯೇ ಒಂದು ಸ್ವಲ್ಪ ಟೀ ಕೊಡ್ತಾಳೆ. ಯಾಕೋ ಟೀನೂ ಅವಳಿಗೆ ಇಷ್ಟ ಆಗಲ್ಲ. ಅವಳ ಮನಸ್ಸಲ್ಲಿ ಆ ಒಂದು ಘಟನೆ ಅಂದರೆ ಹಿಂದಿನ ದಿನ ಚಿಕ್ಕಮ್ಮಂದಿರು ಮಾತನಾಡಿರ್ತಕ್ಕಂಥ ವಿಷಯ ತುಂಬ ತಲೆಯಲ್ಲಿ ಕೊರಿತಾ ಇತ್ತು. ಯಾವುದೇ ಮನುಷ್ಯನಿಗೆ ನೋಡಿ, ಏನಾದರೂ ಒಂದು ತಲೆಯಲ್ಲಿ ಚಿಂತೆ ಪ್ರಾರಂಭ ಆದರೆ ಅಥವಾ ಯಾವುದಾದ್ರೂ ಒಂದು ಯೋಚನೆ ಮಾಡೋಕ್ಕೆ ಪ್ರಾರಂಭ ಆದರೆ ಅದಕ್ಕೆ ಉತ್ತರ ಸಿಗೋವರೆಗೂ ಸುಮ್ಮನೆ ಇರೋದೇ ಇಲ್ಲ. ಅದು ಏನು, ಅದು ಯಾಕೆ ಹೀಗಾಯಿತು ಅನ್ನೋ ಕುತೂಹಲ ಒಂದು ಇದ್ದೇ ಇರುತ್ತೆ. ಹಾಗೆ ಶಾಲಿನಿ ಜೀವನದಲ್ಲೂ ಕೂಡ ಆ ಘಟನೆ, ಆ ಸಂದರ್ಭ, ಆ ಮಾತುಗಳು ತುಂಬ ಬದಲಾವಣೆನ ತರುತ್ತೆ. ಅವಳಿಗೆ ಮೊದಲು ರುಸ್ತುಂ ಪಪ್ಪನೊಂದಿಗೆ ಮಾತಾಡಬೇಕಾಗಿತ್ತು. ಇವಳು ಮಾಡಿರೋ ಕೆಲಸ ಎಲ್ಲ ನೋಡಿ ತಾಯಿಗೆ ಖುಷಿನೂ ಆಗುತ್ತೆ, ಕನಿಕರನೂ ಆಗುತ್ತೆ. ಆಗ ನಿನಗೊಳ್ಳೆ ಬುದ್ಧಿ ಕೊಡಲಿ ಅಂತ ತಾಯಿ ಹಾರೈಸ್ತಾಳೆ. ಆದರೆ ಈ ಮಾತು ಕೇಳಿಸ್ಕೊಂಡು ಶಾಲಿನಿಗೆ ನಗು ಬರುತ್ತೆ. ಮೊದಲಿನಂತೆ ಇದ್ದಿದ್ದರೆ ನಿಮ್ಮ ತಂಗಿಯಿಂದ ಬಂತೆಂದು ತಿರುಗಿ ಉತ್ತರಿಸುತ್ತಿದ್ದೆ, ಆದರೆ ಈಗ ಅಂಥ ಮನಸ್ಥಿತಿ ಇಲ್ಲ. ಸುಮ್ಮನೆ ಬೇಗ ಸ್ನಾನ ಮಾಡಿದೆ, ತಿಂಡಿ ತಿನ್ನದೆ ರುಸ್ತುಂ ಸರ್ ಮನೆ ಕಡೆ ಹೊರಟೆ. ಅವ್ವ, ಯಾಕೆ ಶಾಲಿನಿ, ಎತ್ತ ಸವಾರಿ ಎಂದಳು. ರುಸ್ತುಂ ಸರ್ ಮನೆಗೆ ಎಂದೆ ಹೇಳಿ ಹೊರಟೆ. ದಾರಿಯಲ್ಲಿ ಅನೇಕರು ಮಾತನಾಡಿದರೂ ಅವರ ಜೊತೆಗೆ ಸರಿಯಾಗಿ ಮಾತಾಡದೆ ಬರಬರನೆ ನಡೆಯುತ್ತಿದ್ದೆ. ರುಸ್ತುಂ ಸರ್ ಮನೆ ಮುಟ್ಟಿದಾಗ ಸಮಯ ಬೆಳಗಿನ ಜಾವ 9 ಗಂಟೆ. ಅಡುಗೆ ಮನೆಯಲ್ಲಿ ರುಸ್ತುಂ ಸರ್ ಉಪಹಾರ ಸಿದ್ಧಗೊಳಿಸುತ್ತಿದ್ದರು. ಬಾಗಿಲ ಬಳಿ ನೆರಳು ಕಂಡಂತಾಗಿ ಯಾರೂ ಎನ್ನುತ್ತಾ ಹೊರಬಂದರು. ಅರೆ ಬೇಟಿ, ನೀನಾ? ಒಳಗೆ ಬಾ. ನನ್ನ ಕಂಡು ಅವರಿಗೆ ತುಂಬ ಖುಷಿಯಾಯಿತು. ನೋಡಿ, ಅವಳಿಗೆ ಮೊದಲೇ ಆ ವಿಷಯ ಏನು ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲ ಬೇರೆ ಇತ್ತು. ಆ ಕುತೂಹಲನ ಅವಳಿಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ಅದು ಅವಳ ಒಂದು ಜೀವನಕ್ಕೆ ಸಂಬಂಧಪಟ್ಟಂಥ ಘಟನೆ. ಸೊ ಹಾಗಾಗಿ ಶಾಲಿನಿ ಅಲ್ಲಿಂದ ಬೇಗ ಸ್ನಾನ ಮಾಡಿ ಅವಳು ಸರ್ ಮನೆ ಕಡೆ ಹೊರಡ್ತಾಳೆ. ತಾಯಿ ಕೇಳ್ತಾಳೆ, ಯಾಕಡೆ ಸವಾರಿ ಅಂತ ಕೇಳಿದಾಗ, ನಾನು ರುಸ್ತುಂ ಪಪ್ಪ ಮನೆ ಕಡೆ ಹೊರಟಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟಳು. ದಾರಿಲಿ ಎಷ್ಟು ಜನ ಮಾತಾಡಿಸಿದ್ರು ಅವಳಿಗೆ ಮಾತನಾಡಬೇಕು ಅನ್ನೋ ಮನಸ್ಥಿತಿ ಇರಲಿಲ್ಲ. ಯಾಕೆಂದರೆ ಅವಳ ತಲೆಯಲ್ಲಿರ್ತಕ್ಕಂಥ ವಿಚಾರನೇ ಬೇರೆ. ರುಸ್ತುಂ ಸರ್ ಮನೆಗೆ ಬರ್ತಾಳೆ. ಆದರೆ ಆ ಸರ್ ಮನೆಗೆ ಬಂದ ಮೇಲೆ ಅಲ್ಲಿ ಏನು ನಡೆಯುತ್ತೆ, ಯಾವ ವಿಚಾರ ಅವಳಿಗೆ ಬೇಕಾಗಿತ್ತೋ ಆ ವಿಚಾರ ಸಿಗುತ್ತಾ, ರುಸ್ತುಂ ಸರ್ ನಿಜವಾದ ವಿಚಾರವನ್ನು ಹೇಳ್ತಾರಾ, ಆ ನಿಜವಾದ ವಿಚಾರ ಏನಾಗಿರ್ಬೋದು, ಹಾಗಿದ್ರೆ ಶಾಲಿನಿಯ ಜೀವನದಲ್ಲಿ ಏನಾಗುತ್ತೆ ಮುಂದೆ, ನಿಮಗೆಲ್ಲ ಕೇಳೋ ಕುತೂಹಲ ಇದೆ ಅಲ್ವಾ? ಹಾಗಿದ್ರೆ ಖಂಡಿತ ಮುಂದಿನ ವಿಡಿಯೋದವರೆಗೂ ನೀವು ಕಾಯಲೇಬೇಕು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ತೆ ಸ್ನೇಹಿತರೆ.